ಸುಮಾರು 20ಕ್ಕೂ ಹೆಚ್ಚು ಬೇಡಿಕೆಗಳನ್ನು ಇಟ್ಕೊಂಡು ಈ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಅಖಂಡ ಕರ್ನಾಟಕ ಬಂದ್ನಲ್ಲಿ ಮಂಡ್ಯದ ಬೆಂಬಲವೂ ಕೂಡ ವ್ಯಕ್ತವಾಗಿದೆ. ಮಂಡ್ಯದಲ್ಲಿ ಉತ್ತಮ ಬೆಂಬಲ ಲಭ್ಯವಾಗಿದೆ. ಆಟೋ ಚಾಲಕರು, ವರ್ತಕರು, ರೈತ ಕಾರ್ಮಿಕ ಸಂಘಟನೆಗಳು ಕೂಡ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಥಿಯೇಟರ್, ಜ್ಯುವೆಲರಿ ಶಾಪ್, ಮಾರ್ಟ್ ಸೇರಿದಂತೆ ಅಂಗಡಿಗಳು ಕೂಡ ಸ್ತಬ್ಧವಾಗಲಿದೆ. ನಾಳೆ ಬೃಹತ್ ಪ್ರತಿಭಟನೆಗೆ ಕನ್ನಡ ಸಂಘಟನೆಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ, ಉತ್ತಮ ಬೆಂಬಲ ಲಭ್ಯವಾಗಿದೆ. ಹಲವಾರು ಸಂಘಟನೆಗಳಿವೆ, ಕರ್ನಾಟಕದಲ್ಲಿ ಬೇಕಾದ ಸಂಘಟನೆಗಳಿವೆ. ಈ ಬೆಂಬಲಕ್ಕೆ ನಾವು ಈ ಬಂದನ್ನು ನಾಳೆ ಯಶಸ್ವಿ ಮಾಡೇ ಮಾಡ್ತೀವಿ. ಮರಾಠಿಗರಿಗೆ ತಕ್ಕ ಉತ್ತರ ಕೊಡೋಕೆ ನಾವು ರೆಡಿಯಾಗಿದ್ದೀವಿ. ಮಂಡ್ಯ ಅಂದರೆ ಒಂದು ಒಟ್ಟು ಹೋರಾಟಗಾರರ ಜಿಲ್ಲೆ. 7 ತಾಲೂಕುಗಳಲ್ಲಿ ಹೊಂದಿರತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ. ನನ್ನ ಜನ ಅಚ್ಚ ಕನ್ನಡದಲ್ಲಿ ಮಾತಾಡ್ತಕ್ಕಂಥ ಜನ ನಮ್ಮ ಮಂಡ್ಯದಲ್ಲೇ ಇದ್ದಾರೆ. ಅಂಥದ್ರಲ್ಲಿ ಮರಾಠಿಗರು ಅಲ್ಲಿ ಬಸ್ನವರು, ಕಂಡಕ್ಟರ್ ಮೇಲೆ ಆಗ್ಬೋದು, ಡ್ರೈವರ್ ಮೇಲೆ ಆಗ್ಬೋದು, ಅವ್ರನ್ನ ಹೊಡೆದು ಬಡಿದು ಹಿಂಸೆ ಮಾಡ್ತಾ ಇದ್ದಾರೆ. ಇದಕ್ಕೆ ನಾಳೆ ನಡೆಯುವಂಥ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇದೇನಪ್ಪ ಅಂದರೆ ವಾಟಾಳ್ ನಾಗರಿಕರಿಗೆ ಸೀಮಿತ ಆಗ್ಬಾರ್ದು, ಇಡೀ ಕರ್ನಾಟಕ ಜನತೆ, ಮಹಾರಾಷ್ಟ್ರದವ್ರಿಗೆ ಇರುವಂಥ ಧೈರ್ಯ ನಮ್ಮ ಕರ್ನಾಟಕ ಜನತೆಗೆ ಇಲ್ವಾ? ಏನಕ್ಕೆ ನಮ್ಮ ಕರ್ನಾಟಕ ಜನತೆ ಸುಮ್ಮನೆ ಇದ್ದರೆ, ಮಂಡ್ಯ ಜನತೆಗಾಗಲಿ, ನಮ್ಮ ಡ್ರೈವರ್ಗಳಿಗಾಗಲಿ, ನಮ್ಮ ಡ್ರೈವರ್ಗಳು ಇಲ್ಲಿಂದ ಬಸ್ ಹೋಗ್ತಾರೆ ಅಂತಂದರೆ ಅವ್ರಿಗೆ ತೊಂದರೆ ಕೊಡೋದಾದರೆ, ಈಗ ನಾವು ಅವ್ರ ಬಸ್ ಇಲ್ಲಿ ಬಂದಾಗ ನಾವು ತೊಂದರೆ ಕೊಡ್ಬೋದಲ್ಲ ನಮ್ಮ ಮಂಡ್ಯ ಜನತೆ. ಕನ್ನಡ ಒಕ್ಕೂಟ ನೀಡಿರುವ ಕರ್ನಾಟಕ ಬಂದ್ ಮಂಡ್ಯ ಜಿಲ್ಲೆ ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆ ಸಂಪೂರ್ಣವಾದಂಥ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಇಡೀ ಮಂಡ್ಯ ನಗರದ ವರ್ತಕರು, ಬೆಳ್ಳಿ ಮಾಲೀಕರ ಸಂಘದ ಅಧ್ಯಕ್ಷರು, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು, ಬೇಕರಿ ಮಾಲೀಕರ ಸಂಘರು, ಮಟನ್ ಚಿಕನ್ ಅಂಗಡಿಯ ಮಾಲೀಕರು, ಮಾಲ್ಗಳ ಮಾಲೀಕರು, ವರ್ತಕರು ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಅಸ್ಮಿತೆಗಾಗಿ ಕಾವೇರಿ ನದಿ ನೀರಿನ 6ನೇ ಅಂತ ಬೆಂಗಳೂರು ಕುಡಿಯೋ ನೀರಿನ ಯೋಜನೆ ಅಂತೇಳಿ ಉದ್ಘಾಟನೆಗೆ 50 ಕೋಟಿ ಕೊಟ್ಟಿದ್ದಾರೆ. ಆ ಯೋಜನೆ ನಾಳೆ 22 ಕರ್ನಾಟಕ ಬಂದು. ಕರ್ನಾಟಕ ಬಂದ್ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ, ಕನ್ನಡಿಗರಿಗೆ ಈ ಸರ್ಕಾರದಿಂದ ಅನ್ಯಾಯ ಆಯ್ತಾ ಇದೆ. ಅನೇಕ ಅಭಿವೃದ್ಧಿ ಕೆಲಸಗಳು ಕನ್ನಡಿಗರಿಗೆ ಆಯ್ತಾ ಇಲ್ಲ. ಯಾವುದೇ ಒಂದು ಫ್ಯಾಕ್ಟ್ರಿಗಳಿಗೆ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ. ಕನ್ನಡಿಗರ ಹೋರಾಟ ಸರ್ಕಾರದ ಮೇಲೆ ಇದೆ ನಾವಿಲ್ಲ. ಇಡೀ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ಮಂಡ್ಯದಲ್ಲಿ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ ಅಂತ ಕಾಣಿಸುತ್ತೆ. ಸೊ ನಾಳೆ ಹಾಗಾದ್ರೆ ಕಂಪ್ಲೀಟ್ ಆಗಿ ಸ್ತಬ್ಧವಾಗುತ್ತಾ ಮಂಡ್ಯ? ದಿವ್ಯಾ, ಈಗ ಹೇಳುವಂಥ ಪ್ರಕಾರವಾಗಿ ಎಲ್ಲ ಒಂದಷ್ಟು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು. ಅಂದರೆ ಕನ್ನಡ ನಾಡು ನುಡಿ ಜಲದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಎಲ್ಲ ಬಂದ್ಗಳು ಕೂಡ ಸಕ್ಸಸ್ ಆಗಿದ್ದಾವೆ ಈ ಹಿಂದೆ. ಅದೇ ರೀತಿಯಾಗಿ ನಾಳೆ ನಡೆಯುವಂಥ ಬಂದು ಕೂಡ ಸಕ್ಸಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಕೂಡ ಇರುವಂಥದ್ದು. ಈ ಒಂದು ಬಂದ್ಗೆ ಈಗಾಗಲೇ ಒಂದಷ್ಟು ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ವರ್ತಕರ ಸಂಘ, ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಮತ್ತು ಖಾಸಗಿ ವಾಹನಗಳ ಚಾಲಕರು ಮತ್ತು ಮಾಲೀಕರ ಸಂಘಗಳು ಇವೆಲ್ಲವೂ ಕೂಡ ಬಂದ್ಗೆ ಬೆಂಬಲ ನೀಡಿರುವಂಥದ್ದು. ಜೊತೆಗೆ ಥಿಯೇಟರ್ ಮಾಲೀಕರು ಕೂಡ ಬೆಂಬಲ ನೀಡಿದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಮಂಡ್ಯದಲ್ಲಿ ನಾಳೆ ಬಂದ್ನ ವಾತಾವರಣ ಕಂಡುಬರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಆದರೆ ಇವತ್ತು ಸಂಜೆಯ ವೇಳೆಗೆ ಯಾರ್ಯಾರು ಬೆಂಬಲವನ್ನು ನೀಡಿಲ್ಲ ಅವರೊಂದಷ್ಟು ಜನ ಬೆಂಬಲವನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಒಂದಷ್ಟು ಜನರು ತಟಸ್ಥವಾಗಿ ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನೊಂದಷ್ಟು ಜನರು ಈಗಾಗಲೇ ಬಾಹ್ಯ ಬೆಂಬಲವನ್ನ ನೀಡಿದ್ದಾರೆ. ಒಟ್ಟಾರೆ ನಾಳೆ ನಡೆಯುವಂತಹ ಬಂದ್ 70-30 ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಇರುವಂಥದ್ದು. ಇವತ್ತು ಸಂಜೆ ಆದ ಬಳಿಕವಾಗಿ ಮತ್ತಷ್ಟು ಸ್ವರೂಪವನ್ನು ಪಡೆದುಕೊಂಡು ಎಲ್ಲರನ್ನು ಒಗ್ಗೂಡಿಸುವಂಥ ಕೆಲಸಗಳು ಕೂಡ ಆಗುತ್ತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಎಲ್ಲವೂ ಕೂಡ ಒಗ್ಗಟ್ಟಾಗ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗೆ. ನಾಳಿನ ಕರ್ನಾಟಕ ಬಂದ್ಗೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಎಲ್ಲ ಸಂಘಟನೆಗಳು, ಕೆಲವರು ಇವತ್ತಿನವರೆಗೂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ರು, ಅವ್ರಗಳ ಸಾಥ್ ಕೂಡ ಸಿಗ್ತಾ ಇದೆ. ಹಾಗಾಗಿ ಮಂಡ್ಯ ಭಾಗದಲ್ಲಿ ಬಹುಶಃ ಒಂದು 75% ಸ್ತಬ್ಧವಾದರೂ ಅಚ್ಚರಿಯಿಲ್ಲ.